ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರೌಂಡ್ 1 ರಿಯಲ್ ರಿಸಲ್ಟ್ನ ಇವತ್ತು ಅನೌನ್ಸ್ ಮಾಡಿದೆ. ಚಾಯ್ಸಸ್ಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಶೆಡ್ಯೂಲ್ನ ಸಹ ರಿಲೀಸ್ ಮಾಡಿದೆ. ವೈದ್ಯಕೀಯ, ಇಂಜಿನಿಯರಿಂಗ್, ಇತರೆ ವೃತ್ತಿಪರ ಕೋರ್ಸ್ ಸೀಟ್ ಹಂಚಿಕೆಯ ಅಂತಿಮ ಫಲಿತಾಂಶ ಫಸ್ಟ್ ರೌಂಡ್ ರಿಸಲ್ಟು ಇವತ್ತು ಅನೌನ್ಸ್ ಆಗಿದೆ. ಇದೇ ಫಸ್ಟ್ ಟೈಮ್ ಒಂದೊಂದು ಕೋರ್ಸ್ಗೂ ಪ್ರತ್ಯೇಕವಾದ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದೆ. ಅಂದರೆ ಒಂದೊಂದು ಕೋರ್ಸ್ಗೂ ಸಪ್ರೇಟ್ ಶೆಡ್ಯೂಲ್ನ ರಿಲೀಸ್ ಮಾಡಿದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇವತ್ತಿಂದ ಅಂದರೆ ಶನಿವಾರದಿಂದನೇ ಸಹ ಸ್ಟಾರ್ಟ್ ಆಗ್ತಾ ಇದೆ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳು ಶುಲ್ಕ ಪಾವತಿ ಫೀಸ್ನ ಪೇ ಮಾಡಬೇಕು. ನಂತರ ಸೀಟು ಖಾತರಿ ಚೀಟಿ ಅಂದರೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕು. ಅದಕ್ಕೆ ಟೈಮ್ ಇರೋದು ಆಗಸ್ಟ್ 2ನೇ ತಾರೀಕಿಂದ ಆಗಸ್ಟ್ 8ನೇ ತಾರೀಕುವರೆಗೂ ಅವಕಾಶ ಇದೆ. ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊತಾರೋ ಅಂತಹ ವಿದ್ಯಾರ್ಥಿಗಳು ಆಗಸ್ಟ್ 2ನೇ ತಾರೀಕಿಂದ ಆಗಸ್ಟ್ 8ನೇ ತಾರೀಕುವರೆಗೂ ನೀವು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ಆಗಸ್ಟ್ 9ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಚಾಯ್ಸಸ್ ಸೆಲೆಕ್ಷನ್ಸ್ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ಚಾಯ್ಸ್ 1 ಬೇಕಾ, ಚಾಯ್ಸ್ 2 ಬೇಕಾ, ಚಾಯ್ಸ್ 3 ಬೇಕಾ, ಚಾಯ್ಸ್ 4 ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸನ್ನು ಪೇ ಮಾಡಬೇಕು. ಸೀಟ್ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಲೇಜ್ಗೆ ಹೋಗಬೇಕು. ನಿಮ್ಮ ಫೋಟೋ ತೆಗೆದು ಅದನ್ನು ವೆರಿಫೈ ಮಾಡಿ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ನೀವು ಅಲ್ಲಿ ಎಂಟ್ರಿ ಮಾಡಿ ಅಡ್ಮಿಷನ್ ಆಗಬೇಕು. ಕಾಲೇಜ್ನವರು ಸಹ ಅವರು ಅಲ್ಲಿ OTP ತಗೊಂಡು ಅದನ್ನು ಎನ್ರೋಲ್ ಮಾಡ್ತಾರೆ. ಅಡ್ಮಿಷನ್ಸ್ಗೆ ಕಾಲೇಜ್ಗೆ ಹೋಗಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗಲಿ ವೆರಿಫೈ ಮಾಡಿಸ್ಬೇಕು. ಇನ್ನು ಕೃಷಿ ವಿಜ್ಞಾನ, ಪಶುವೈದ್ಯಕೀಯ, BSc ಅಗ್ರಿ, ವೆಟರ್ನರಿ, B ಫಾರ್ಮಾ, D ಫಾರ್ಮಾ ಕೋರ್ಸ್ಗಳ ಚಾಯ್ಸ್ ಆಯ್ಕೆ ಮಾಡೋದಕ್ಕೆ ಆಗಸ್ಟ್ 4ನೇ ತಾರೀಕಿಂದ ಅವಕಾಶ ನೀಡಲಾಗಿದೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಆಗಸ್ಟ್ 4ನೇ ತಾರೀಕಿಂದ ಆಗಸ್ಟ್ 8ನೇ ತಾರೀಕು ಒಳಗಡೆ ಫೀಸನ್ನು ಪೇ ಮಾಡಿ ಆಗಸ್ಟ್ 9ನೇ ತಾರೀಕು ಒಳಗಡೆ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಇದನ್ನೆಷ್ಟು ಯೋಗ, ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು ಆಗಸ್ಟ್ 5ನೇ ತಾರೀಕಿಂದ ಚಾಯ್ಸ್ಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಆಗಸ್ಟ್ 11ರೊಳಗಡೆ ನೀವು ಫೀಸನ್ನು ಪೇ ಮಾಡಬೇಕು. ಆಗಸ್ಟ್ 12ರೊಳಗಡೆ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಇನ್ನು BSc ನರ್ಸಿಂಗ್ ಸೀಟ್ ಹಂಚಿಕೆ ಆಗಿದೆ ಅಂತಹ ವಿದ್ಯಾರ್ಥಿಗಳು ಆಗಸ್ಟ್ 6ನೇ ತಾರೀಕಿಂದ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಆಗಸ್ಟ್ 11ನೇ ತಾರೀಕು ಒಳಗಡೆ ನೀವು ಫೀಸನ್ನು ಪೇ ಮಾಡಬೇಕು. ಆಗಸ್ಟ್ 12ರೊಳಗಡೆ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಇನ್ನು ಫೈನಲಿ ಮೆಡಿಕಲ್, ಡೆಂಟಲ್ ಹಾಗೆ ಹೋಮಿಯೋಪತಿ ಕೋರ್ಸ್ಗಳಿಗೆ ಸೀಟು ಅಲಾಟ್ ಆಗಿರೋ ವಿದ್ಯಾರ್ಥಿಗಳು ಆಗಸ್ಟ್ 7ನೇ ತಾರೀಕಿಂದ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಆಗಸ್ಟ್ 11ರೊಳಗಡೆ ಫೀಸನ್ನು ಪೇ ಮಾಡಬೇಕು. ಆಗಸ್ಟ್ 12ರೊಳಗಡೆ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಫೈನಲ್ ಆಗಿ ಹೇಳೋದಾದರೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, BSc, AG, ನರ್ಸಿಂಗು, ವೆಟರ್ನರಿ ಇದೇ ಫಸ್ಟ್ ಟೈಮ್ ಡಿಫ್ರೆಂಟ್ ಕೋರ್ಸಸ್ಗೆ ಡಿಫ್ರೆಂಟ್ ಶೆಡ್ಯೂಲ್ನ KA ಪ್ರಕಟಣೆ ಮಾಡಿದೆ. ಈಗ ಸಿಕ್ಕಿರೋ ಕಾಲೇಜು ನಿಮಗೆ ಡ್ರೀಮ್ ಕಾಲೇಜ್. ನಿಮಗೆ ಸಿಕ್ಕಿರೋ ಕಾಲೇಜು ಸಾಕು. ನಾವು ಸೆಕೆಂಡ್ ರೌಂಡ್ಗೆ ಹೋಗಲ್ಲ ಅನ್ನಂಗಿದ್ರೆ ಮಾತ್ರ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಬೇಕು. ಸಪೋಸ್ ನಮಗೀಗ ಸಿಕ್ಕಿರೋ ಸೀಟು ಇರಲಿ, ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ ಅನ್ನಂಗಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ರೌಂಡ್ 1ನಲ್ಲಿ ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆಯೋ ಅದೇ ಸೀಟೇ ಸಾಕು. ನಮಗೆ ಫರ್ದರ್ ಬೇರೆ ಯಾವುದೋ ಕೋರ್ಸು, ಬೇರೆ ಯಾವುದೋ ಕಾಲೇಜ್ ಬೇಡ ಅನ್ನಂಗಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಫೀಸನ್ನು ಪೇ ಮಾಡಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಮೇತ ನೀವು ಯಾವ ಕಾಲೇಜು ಅಲಾಟ್ ಆಗಿದೆಯೋ ಆ ಕಾಲೇಜ್ಗೆ ಹೋಗಿ ಅಲ್ಲಿ ನಿಮ್ಮ ಫೋಟೋ ತೆಗೀತಾರೆ. ಆ ಫೋಟೋ ಮತ್ತು ನೀವು ಅಡ್ಮಿಷನ್ ಟೈಮಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕಿದರೆ ಆ ಫೋಟೋ ಮ್ಯಾಚ್ ಆಗಬೇಕು. ಮ್ಯಾಚ್ ಆದಮೇಲೆ OTP ಬರುತ್ತೆ. ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದ ಮೊಬೈಲ್ ನಂಬರ್ಗೆ ಆ ಮೊಬೈಲ್ ನಂಬರಲ್ಲಿ ಬಂದಿರೋ OTPನ ಎಂಟ್ರಿ ಮಾಡಿದ್ಮೇಲೆ ಅಡ್ಮಿಷನ್ಸ್ ನಿಮ್ಮ ಪ್ರಕ್ರಿಯೆ ಮುಗಿಯುತ್ತೆ. ಅದಾದಮೇಲೆ ಕಾಲೇಜವರು ಅಷ್ಟೇ ಆ OTP ನಂಬರ್ನ ಎಂಟ್ರಿ ಮಾಡಿ ಹಾಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫೈ ಮಾಡಿ ಅಡ್ಮಿಷನ್ಸ್ ಪ್ರೊಸೆಸ್ ಮುಗಿಯುತ್ತೆ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಡಿಫ್ರೆಂಟ್ ಆಗಿದೆ ಕೌನ್ಸಿಲಿಂಗ್ ಪ್ರೊಸೆಸ್ಸು ಮತ್ತು ಅಡ್ಮಿಷನ್ಸ್ ಪ್ರೊಸೆಸ್ಸು. ಹಾಗಾಗಿ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.